ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 2. ರಾತ್ರಿ ತಡವಾಗಿ ನಿದ್ದೆ ಆವರಿಸಿದ್ದರಿಂದಲೋ ಏನೋ ಅವಳಿಗೆ ಬೆಳಗ್ಗೆ ಎಚ್ಚರವಾದಾಗ ಸ್ವಲ್ಪ ಲೇಟ್ ಆಗಿತ್ತು. ಇಷ್ಟು ಹೊತ್ತು ಮಲಗಿಬಿಟ್ಟೆನಾ? ಯಾವತ್ತೂ ಹೀಗೆ ಮೈ ಮರೆತಿರಲಿಲ್ಲ. ನನ್ನ ಬಗ್ಗೆ ಅತ್ತೆ ಏನೆಂದುಕೊಂಡರೋ ಏನೋ ಎಂದುಕೊಂಡೆ. ದಡಬಡನೆ ಎದ್ದವಳು ಒಮ್ಮೆ ಮಂಚದ ಕಡೆ ನೋಡಿದಳು. ಹಾಸಿಗೆ ಖಾಲಿಯಾಗಿತ್ತು. ಅವರಾಗಲೇ ಎತ್ತಿರಬೇಕು ಎಂದುಕೊಂಡವಳು ಬಟ್ಟೆ ಹಿಡಿದು ಬಾತ್ರೂಮಿಗೆ ಓಡಿದಳು. 15 ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಂದವಳು ಸಿಂಪಲ್ಲಾಗಿ ಒಂದು ತಿಳಿ ನೀಲಿ ಬಣ್ಣದ ಸೀರೆಯುಟ್ಟಳು. ಕೂದಲನ್ನು ಒರೆಸಿ ಹಾಗೆ ಇಳಿಬಿಟ್ಟವಳು ಕಣ್ಣಿಗೆ ಗಾಢವಾಗಿ ಕಾಡಿಗೆ ಹಚ್ಚಿದಳು. ಹಣೆಗೆ ಕುಂಕುಮ ಇಟ್ಟುಕೊಳ್ಳುವಾಗ ಅವನ ನೆನಪು ಬಿಡದೆ ಕಾಡಿತು. ಎಡಗಣ್ಣಿನಿಂದ ಉದುರಿದ ಕಣ್ಣೀರನ್ನು ಪಟ್ಟನೆ ಒರೆಸಿಕೊಂಡು ಹಿಂಜರಿಕೆಯಿಂದಲೇ ಕೆಳಗೆ ಹೋದಳು. ಅಗಸ್ತ್ಯ ಒಬ್ಬನನ್ನು ಬಿಟ್ಟು ಎಲ್ಲರೂ ಡೈನಿಂಗ್ ಟೇಬಲ್ ಮೇಳಿ ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಅಹಾನ ಬಂದದ್ದನ್ನು ಗಮನಿಸಿದ ರೇಖಾ, ಗುಡ್ ಮಾರ್ನಿಂಗ್ ಅಹಾನ, ಚೆನ್ನಾಗಿ ನಿದ್ದೆ ಆಯ್ತಾ ಎಂದು ನಗುತ್ತಲೇ ಮಾತನಾಡಿಸಿದರು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಂದವಳು, ಸಾರಿ ಅತ್ತೆ, ಬೆಳಗ್ಗೆ ಬೇಗ ಎಚ್ಚರ ಆಗಲಿಲ್ಲ ಎಂದು ಮುಜುಗರದಲ್ಲಿಯೇ ಬಂದು ಕುಳಿತಳು. ಆ್ಯಕ್ಚುಲಿ ನೀನು ಲೇಟಾಗಿ ಎದ್ದಿಲ್ಲ, ಸರಿಯಾದ ಸಮಯಕ್ಕೆ ಎದ್ದಿದ್ದೀಯಾ. ನಮ್ಮ ಮನೆಯಲ್ಲಿ ಅಗಸ್ತ್ಯನನ್ನು ಬಿಟ್ಟು ಬೇರೆ ಯಾರೂ ಬೇಗ ಏಳುವುದಿಲ್ಲ ಎಂದರು. ಎಂದವಳು ಸುಮ್ಮನಾದಳು. ಒಂದು ಲೋಟಕ್ಕೆ ಕಾಫಿ ಸುರಿದು ಕಾಫಿ ಆಗಬಹುದಾ ಎಂದರು ರೇಖಾ. ಹಾಂ ಅತ್ತೆ, ಥ್ಯಾಂಕ್ ಯು ಎಂದು ನಿಧಾನವಾಗಿ ಕಾಫಿ ಹೀರತೊಡಗಿದಳು. ಅದಕ್ಕೆ ಅಣ್ಣ ಯಾಕೆ ಅಷ್ಟು ಬೇಗ ಹೇಳ್ತಾನೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇಲ್ವಾ ಎಂದು ರಾಗ ಎಳೆದಳು ಪ್ರಗತಿ. ಕೇಳದಿದ್ದರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬಹುದು ಎಂದುಕೊಂಡು ಮುಖದ ಮೇಲೆ ಬಲವಂತದ ನಗು ತಂದುಕೊಂಡು ಯಾಕೆ ಎಂದಳು. ಅವನಿಗೆ ವರ್ಕೌಟ್ ಮಾಡೋದು ಅಂದರೆ ಒಂಥರ ಹುಚ್ಚು. ಡೈಲಿ ಅಟ್ಲೀಸ್ಟ್ 1 ಅವರ್ ಆದರೂ ವರ್ಕೌಟ್ ಮಾಡ್ತಾನೆ. ಒಂದೊಂದು ಸಲ ಅಂತೂ 2 ಗಂಟೆ ವರ್ಕೌಟ್ ಮಾಡ್ತಾನೆ ಗೊತ್ತಾ. ಅದಕ್ಕೆ ಅವನ ಬಾಡಿ ಅಷ್ಟು ಚೆನ್ನಾಗಿರೋದು ಎಂದಳು. ಹೌದಾ ಎಂದು ಕಾಟಾಚಾರಕ್ಕೆ ಕೇಳಿದಳು. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಹೊರಡುತ್ತೇನೆ ಎಂದು ಚೇರಿನಿಂದ ಎದ್ದವರು, ಅಹಾನ, ಇದು ಕೂಡ ನಿನ್ನ ಮನೆಯೇ ಪುಟ್ಟ. ಈ ಮನೆಯ ಎಲ್ಲದರ ಮೇಲೆ ನಿನಗೆ ಹಕ್ಕಿದೆ. ಸಂಕೋಚ ಬಿಟ್ಟು ಆರಾಮವಾಗಿರು. ಅಗಸ್ತ್ಯ ಏನಾದರೂ ನಿನ್ನ ಜೊತೆ ರೂಢಾಗಿ ಬಿಹೇವ್ ಮಾಡಿದ್ರೆ, ನಿನಗೆ ಹರ್ಟ್ ಮಾಡಿದರೆ ಹೇಳಮ್ಮ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಎಂದರು ರಾಜೇಶ್. ಹಾಗೇನಿಲ್ಲ ಮಾವ ಎಂದಳು. ಸರಿ, ನಾನಿನ್ನು ಬರ್ತೀನಿ ಎಂದು ಹೊರಟು ಹೋದರು. ಅಹಾನ, ಇಷ್ಟು ಹೊತ್ತಿಗೆ ಅಗಸ್ತ್ಯನ ವರ್ಕೌಟ್ ಮುಗ್ದಿರುತ್ತೆ. ಅದಾದ ನಂತರ ಅವನಿಗೆ ಪ್ರೋಟೀನ್ ಶೇಕ್ ಕುಡಿದು ಅಭ್ಯಾಸ. ಇಷ್ಟು ದಿನ ರಾಬಿನ್ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದ. ಇನ್ನು ಮುಂದೆ ಈ ಕೆಲಸ ನಿನ್ನದು ಎಂದರು. ನಾನಾ ಎಂದು ಕಸಿಬಿಸಿಯಲ್ಲಿಯೇ ಕೇಳಿದಳು. ನನ್ನ ಮಗನ ಹೆಂಡತಿ ನೀನೇ ಅಂದಮೇಲೆ ಅವನ ಕೆಲಸ ಕೂಡ ನಿನ್ನದೇ. ಇವತ್ತಿನಿಂದ ಅಗಸ್ತ್ಯನ ಪ್ರತಿಯೊಂದು ಕೆಲಸವನ್ನು ನೀನೇ ಮಾಡಬೇಕು ಎಂದರು. ಸರಿ ಎನ್ನುವಂತೆ ತಲೆ ಆಡಿಸಿದಳು. ರಾಬಿನ್ ತಂದುಕೊಟ್ಟ ಬಾಟಲಿಯನ್ನು ಹಿಡಿದುಕೊಂಡು ಪ್ರಗತಿ ಹೇಳಿದ ಕಡೆ ಜಿಮ್ ರೂಮ್ ಹುಡುಕಿಕೊಂಡು ಹೋದಳು. 2ನೇ ಫ್ಲೋರಿನಲ್ಲಿತ್ತು ದೊಡ್ಡದಾದ ಜಿಮ್ ರೂಮ್. ದೊಡ್ಡದಾದ ಗಾಜಿನ ಬಾಗಿಲಿನ ಬಳಿ ನಿಂತು ಒಳಗೆ ಹೋಗಲಾ ಬೇಡವಾ ಎಂದು ಅವಳಿಗವಳೇ ಪ್ರಶ್ನಿಸಿಕೊಂಡಳು. ಏನಾದರಾಗಲಿ, ಮದುವೆಯೇ ಆಗಿದ್ದೀನಂತೆ, ಇನ್ನು ಇದಕ್ಯಾಕೆ ಹಿಂಜರಿಯಬೇಕು ಎಂದುಕೊಂಡು ಬಾಗಿಲನ್ನು ತಳ್ಳಿ ಒಳಗಡೆ ಇಟ್ಟಳು. ಒಂದು ಶಾರ್ಟ್ಸ್ ಮಾತ್ರ ಹಾಕಿದ್ದವನನ್ನು ನೋಡಿ ತಲೆ ತಗ್ಗಿಸಿಬಿಟ್ಟಳು. ಬಟ್ಟೆ ಅಂದರೆ ಇವರಿಗೆ ಅದೇನು ದ್ವೇಷವೋ ಎಂದು ಹಿಂದಿನ ರಾತ್ರಿ ಅವನು ಟೀ ಶರ್ಟ್ ತೆಗೆದು ಮಲಗಿದ್ದನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿಯೇ ಗುಣಗಿಕೊಂಡಳು. ಕಿಟಕಿಯಿಂದ ಹೊರ ನೋಡುತ್ತಿದ್ದವನು ಬಾಗಿಲು ತಳ್ಳಿದ ಶಬ್ದಕ್ಕೆ, ರಾಬಿನ್, ವೈ ಆರ್ ಯು ಲೇಟ್ ಎಂದು ಅವಳ ಕಡೆ ತಿರುಗದೆಯೇ ಕೇಳಿದ್ದ. ತಿರುಗಿ ನೋಡಿದರೆ ತಾನೆ ಬಂದಿರುವುದು ರಾಬಿನ್ ಅಲ್ಲ, ಅವನ ಹೆಂಡತಿ ಅಂತ ತಿಳಿಯೋದು. ಅತ್ತಲಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರೋದನ್ನು ಗಮನಿಸಿ, ಸರಿ ಬಾಟಲ್ ಕೊಡು ಎಂದು ತಿರುಗದೆ ನಿಂತ ಜಾಗದಿಂದಲೇ ಕೈ ಚಾಚಿದ. ಅವಳಿಗೂ ಅದೇ ಬೇಕಾಗಿತ್ತು. ಪಟ್ಟನೆ ಬಾಟಲಿಯನ್ನು ಅವನ ಕೈಗಿಟ್ಟು ತಿರುಗಿ ನೋಡದೆ ಹೊರಟು ಹೋದಳು. ಏನೋ ಅನುಮಾನ ಬಂದು ತಿರುಗಿದವನಿಗೆ ಕಂಡಿದ್ದು ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟ ಗುಂಗುರು ಕೂದಲಿನ ಹುಡುಗಿಯ ಹಿಂಭಾಗ. ಇದೆಲ್ಲ ಮಾಮ್ ಕೆಲಸ. ಇಷ್ಟ ಇಲ್ಲ ಅಂದರೂ ಮದುವೆ ಮಾಡಿಸಿ ನನ್ನ ಜೊತೆ ಅವರ ಜೀವನ ಕೂಡ ಹಾಳಾಗ್ತಿದೆ. ಐ ಶುಡ್ ಟಾಕ್ ವಿತ್ ಹರ್ ಎಂದುಕೊಂಡವನು ಅವನ ಪ್ರೋಟೀನ್ ಡ್ರಿಂಕ್ ಕುಡಿದು ರೂಮಿಗೆ ಹೋದನು. ಸ್ನಾನ ಮಾಡಲು ಬಾತ್ರೂಮ್ ಹೊಕ್ಕವನ ಮೂಗಿಗೆ ಬಡಿದ ಗಂಧದ ಪರಿಮಳ ಅವಳು ಅದಾಗಲೇ ಇಲ್ಲಿ ಸ್ನಾನ ಮಾಡಿ ಹೋಗಿರುವುದಕ್ಕೆ ಸಾಕ್ಷಿಯಾಗಿತ್ತು. ಇದೇ ಪರಿಮಳ ಅವಳು ಜಿಮ್ ರೂಮಿಗೆ ಬಂದಾಗಲೂ ಸಹ ಪಸರಿಸಿದ್ದು. ನೈಸ್ ಸ್ಮೆಲ್ ಎಂದುಕೊಂಡವನು 10 ನಿಮಿಷದಲ್ಲಿ ಮಿಂದು ಹೊರಬಂದನು. ಅವನನ್ನು ಸ್ವಾಗತಿಸಿದ್ದು ಹಾಸಿಗೆಯ ಮೇಲಿದ್ದ ಅವನ ಆಫೀಸಿನ ಸೂಟ್, ವಾಚ್ ಜೊತೆಗೆ ಪರ್ಸ್.
ಇದೆಲ್ಲವನ್ನು ನೋಡಿ ಇದರ ಬಗ್ಗೆ ಅವಳ ಜೊತೆ ಮಾತನಾಡಬೇಕೆಂದು ಮಾಡಿದ ಅವನ ನಿರ್ಧಾರ ಇನ್ನಷ್ಟು ಗಟ್ಟಿಯಾಗಿತ್ತು. ಬಟ್ಟೆ ತೊಟ್ಟವನು ಬಂದು ಕನ್ನಡಿಯ ಮುಂದೆ ನಿಂತನು. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಅವಳ ಬಾಚಣಿಕೆ, ಕಾಜಲ್, ಲಿಪ್ಸ್ಟಿಕ್, ಪರ್ಫ್ಯೂಮ್, ಇನ್ನು ಏನೇನೋ ಮೇಕಪ್ ವಸ್ತುಗಳನ್ನು ನೋಡಿ ಅವನಿಗೆ ತಲೆ ಕೆಟ್ಟಂತಾಯಿತು. ಓ ಗಾಡ್, ಸೇವ್ ಮೀ ಎಂದುಕೊಂಡವನು ಕೂದಲನ್ನು ಜೆಲ್ ಹಾಕಿ ಸೆಟ್ ಮಾಡಿ ಪರ್ಫ್ಯೂಮ್ ಹೊಡೆದುಕೊಂಡು ಪರ್ಸ್, ವಾಚ್, ಲ್ಯಾಪ್ಟಾಪ್, ಬ್ಯಾಗ್ ಎಲ್ಲವನ್ನೂ ಇಟ್ಟುಕೊಂಡು ಕೆಳಗೆ ಬಂದನು. ಎಲ್ಲರೂ ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು. ಅವನ ಕಣ್ಣು ತಕ್ಷಣ ಹೊರಳಿದ್ದು ಮಾತ್ರ ತಲೆ ತಗ್ಗಿಸಿ ಕುಳಿತಿದ್ದ, ಇನ್ನೂ ಮುಖವನ್ನೇ ನೋಡದ ಅವನ ಹೆಂಡತಿಯ ಕಡೆಗೆ. ಗುಡ್ ಮಾರ್ನಿಂಗ್ ಮಾಮ್ ಎಂದವನು ಬಂದು ರೇಖಾರ ಪಕ್ಕ ಕುಳಿತ. ಅಗಸ್ತ್ಯನ ಧ್ವನಿ ಕೇಳಿದ್ದೇ ತಡ ಅಹಾನಳಿಗೆ ಒಂದು ರೀತಿಯ ಭಯವಾಗಿದ್ದು ಸುಳ್ಳಲ್ಲ. ಮೊದಲೇ ತಗ್ಗಿಸಿದ್ದ ತಲೆಯನ್ನು ಇನ್ನಷ್ಟು ತಗ್ಗಿಸಿ ಕುಳಿತಳು. ಮದುವೆ ಆಗಿ ಒಂದು ದಿನ ಕಳೆದರೂ ಒಬ್ಬರ ಮುಖವನ್ನೊಬ್ಬರು ನೋಡದೆ ಅದ್ಯಾವ ವರ್ಲ್ಡ್ ರೆಕಾರ್ಡ್ ಬರೆಯಲು ಹೊರಟಿದ್ದಾರೋ ಏನೋ. ಗುಡ್ ಮಾರ್ನಿಂಗ್ ಅಗಸ್ತ್ಯ, ನಿನ್ನೆ ತಾನೇ ನಿನ್ನ ಮದುವೆ ಆಗಿದೆ, ಇವತ್ತು ಕೂಡ ಆಫೀಸ್ಗೆ ಹೋಗಬೇಕಾ? 2 ದಿನ ಮನೆಯಲ್ಲಿದ್ದರೆ ಆಗುವುದಿಲ್ಲವಾ ಎಂದರು ರೇಖಾ. ಮಾಮ್, ತುಂಬ ಇಂಪಾರ್ಟೆಂಟ್ ಆರ್ಡರ್ ಒಂದು ಕೈಗೆ ಸಿಕ್ಕಿದೆ, ಅದನ್ನು ನಾನೇ ಹ್ಯಾಂಡಲ್ ಮಾಡಬೇಕು. ಬೇರೆಯವರಿಗೆ ವಹಿಸುವುದು ಅಷ್ಟು ಸೇಫ್ ಅಲ್ಲ. ಐ ಕಾಂಟ್ ಟೇಕ್ ರಿಸ್ಕ್ ಎಂದನು. ರಾಬಿನ್ ಬಂದು ಎಲ್ಲರಿಗೂ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಜ್ಯೂಸ್ ಸರ್ವ್ ಮಾಡಿದ. ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಎಂದುಕೊಂಡು ಸುಮ್ಮನಾದರೂ ರೇಖಾ. ಮಾತು ನಿಲ್ಲಿಸಿ ಎಲ್ಲರೂ ಮೌನದಲ್ಲಿಯೇ ತಿಂಡಿ ತಿನ್ನುತ್ತಿದ್ದರು. ಅತ್ಗೆ, ಇವತ್ತು ನನ್ನ ಜೊತೆ ಹೊರಗಡೆ ಬರ್ತೀರಾ? ಇಬ್ಬರು ಸುತ್ತಾಡಿಕೊಂಡು ಬರೋಣ. ನೀವು ಕೂಡ ಬೆಂಗಳೂರು ನೋಡಿದ ಹಾಗಾಗುತ್ತೆ ಎಂದಳು ಪ್ರಗತಿ. ಅಗಸ್ತ್ಯ ಬಂದಾಗಿನಿಂದಲೂ ತಲೆಯನ್ನೇ ಎತ್ತದೆ ಕುಳಿತಿದ್ದವಳು ಗಾಬರಿಯಲ್ಲಿ ಹಾಂ ಏನು ಎಂದಿದ್ದಳು. ಅತ್ಗೆ, ಔಟ್ಸೈಡ್ ಹೋಗೋಣ ಬನ್ನಿ ಎಂದಳು ಮತ್ತೊಮ್ಮೆ. ಏನು ಹೇಳಬೇಕು ತಿಳಿಯದೆ ಅದು ನಾನು ಎಂದು ತಡಬಡಿಸುತ್ತಿದ್ದವಳಿಗೆ, ಮನೆಯಲ್ಲೇ ಇದ್ದು ಏನು ಮಾಡ್ತೀಯಾ ಅಹಾನ? ಅವಳ ಜೊತೆ ಹೋಗಿ ಹೊರಗೆ ಸುತ್ತಾಡಿಕೊಂಡು ಬಾ. ಇಬ್ಬರು ಏನಾದರೂ ಬೇಕಿದ್ರೆ ತಗೊಂಡು ಬನ್ನಿ. ಇನ್ನು ನಾನು ಕೂಡ ಮನೆಯಲ್ಲಿ ಇರೋದಿಲ್ಲ, ಆಶ್ರಮಕ್ಕೆ ಹೋಗೋದಿದೆ ಎಂದರು ರೇಖಾ. ಅಹಾನ ನೈಸ್ ನೇಮ್ ಎಂದುಕೊಂಡವನು ತನಗೂ ಇದಕ್ಕೂ ಸಂಬಂಧವಿಲ್ಲದವನಂತೆ ಅವನ ಪಾಡಿಗವನು ತಿಂಡಿ ತಿನ್ನುವುದರಲ್ಲಿ ಮಗ್ನ. ಈ ಮನೆಗೆ ಬಂದಾಗಿನಿಂದಲೂ ಅವಳನ್ನು ಅಷ್ಟೊಂದು ಕಾಳಜಿ ಮಾಡುವ ಅತ್ತೆ ಮೇಲೆ ಅವಳಿಗೇನೂ ಗೌರವ. ಅವರಿಗೆ ಬೇಸರ ಪಡಿಸಲು ಇಷ್ಟವಿಲ್ಲದೆ ಸರಿ ಅತ್ತೆ ಎಂದಳು. ಅದರ ಜೊತೆಗೆ ಇನ್ನೊಂದು ಮುಖ್ಯ ಕಾರಣವೆಂದರೆ ಒಬ್ಬಳೇ ಇದ್ದರೆ ಅವನ ನೆನಪುಗಳು ಕಾಡಲು ಶುರುವಾಗಿ ಬಿಡುತ್ತವೆ ಎಂಬುದು. ಥ್ಯಾಂಕ್ ಯು ಅತ್ಗೆ, ನೋಡ್ತಾ ಇರಿ, ಇವತ್ತು ಫುಲ್ ಬೆಂಗಳೂರು ತೋರಿಸ್ಬಿಡ್ತೀನಿ ನಿಮಗೆ ಎಂದ ಪ್ರಗತಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಳು. ಅಗಸ್ತ್ಯ ತಿಂಡಿ ತಿಂದು ಬಾಯ್ ಮಾಮ್, ಬಾಯ್ ಪ್ರಗತಿ ಎಂದು ಹೊರಟು ಹೋದನು. ಅವನು ಹೋದದ್ದೇ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಬಿಟ್ಟಳು ಅಹಾನ. ಈ ಅಣ್ಣ ಅತ್ಗೆಗೆ ಯಾಕೆ ಬಾಯ್ ಹೇಳಲಿಲ್ಲ ಎಂದುಕೊಂಡು ಸುಮ್ಮನಾದಳು ಪ್ರಗತಿ. ಅಗಸ್ತ್ಯನ ವಿಷಯ ಅವಳಿಗೇನು ಹೊಸದಲ್ಲ. ಅವನು ಒಂದು ಸಮಯದಲ್ಲಿ ಯಾರನ್ನೋ ಇಷ್ಟಪಡುತ್ತಿದ್ದು ಅವಳಿಗೂ ತಿಳಿದಿತ್ತು. ಅವಳಿಗೆ ಬೇರೆಯವರ ಜೊತೆ ಮದುವೆ ಆಗಿದ್ದು ಕೂಡ ತಿಳಿದಿತ್ತು. ಆದರೆ ಅದನ್ನೆಲ್ಲ ಮರೆತು ಮೂವ್ ಆನ್ ಆಗಿದ್ದಾನೆ ಎಂದುಕೊಂಡಿದ್ದವಳಿಗೆ ಅಗಸ್ತ್ಯನ ಇಂದಿನ ವರ್ತನೆ ನೋಡಿ ಅವನು ಇನ್ನೂ ಹಿಂದಿನ ಜೀವನದಿಂದ ಹೊರಬಂದಿಲ್ಲ ಎಂಬುದು ಕನ್ಫರ್ಮ್ ಆಯಿತು. ಅಹಾನ ಮತ್ತು ಅಗಸ್ತ್ಯನ ವರ್ತನೆ ನೋಡಿ ಇವರಿಬ್ಬರು ಪರಸ್ಪರ ಮಾತನಾಡಿಕೊಂಡಿರುವುದೇ ಅನುಮಾನ ನನಗೆ. ಅದಕ್ಕೆ ಕೂಡ ತುಂಬ ಸೈಲೆಂಟ್ ಅನಿಸುತ್ತೆ. ನಾನು 100 ಮಾತಾಡಿದ್ರೆ ಅವರು 10 ಮಾತಾಡೋದೇ ಕಷ್ಟ. ಇವರಿಬ್ಬರನ್ನು ಹೀಗೆ ಬಿಟ್ಟರೆ ಸರಿ ಬರೋದಿಲ್ಲ. ಇನ್ನು ಮುಂದೆ ನಾನೇ ಏನಾದರೂ ಮಾಡಬೇಕು ಎಂದು ತಲೆಯಲ್ಲಿ ಇಬ್ಬರನ್ನು ಒಂದು ಮಾಡಲು ಆಗಲೇ ಐಡಿಯಾಗಳನ್ನು ಹುಡುಕುವುದಕ್ಕೆ ಶುರು ಮಾಡಿದಳು. ಅತ್ಗೆ, ಇನ್ನು ಅರ್ಧ ಗಂಟೆಯಲ್ಲಿ ಹೊರಡೋಣ, ರೆಡಿ ಇರಿ ಎಂದು ರೂಮ್ಗೆ ಹೋದಳು. ರೇಖಾ ಕೂಡ ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ, ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಎಂದು ಹೇಳಿ ಹೊರಟು ಹೋದರು. ಅಹಾನ ರೂಮಿಗೆ ಬಂದವಳು ಹುಟ್ಟಿದ್ದ ಸೀರೆಯನ್ನೇ ಇನ್ನೊಮ್ಮೆ ಸರಿ ಮಾಡಿಕೊಂಡು ಕೂದಲು ಸಿಕ್ಕು ಬಿಡಿಸಿ ಪೋನಿಟೇಲ್ ಹಾಕಿಕೊಂಡಳು. ಅಹಾನ ಫೋನ್ ತೆಗೆದುಕೊಂಡು ಬಾಗಿಲಿನ ಬಳಿ ಬರುವುದಕ್ಕೂ ಹೊರಗಡೆಯಿಂದ ಅಗಸ್ತ್ಯ ಬಂದು ಬಾಗಿಲನ್ನು ತೆಗೆದದ್ದಕ್ಕೂ ಸಮವಾಯಿತು. ಇಬ್ಬರು ಆಘಾತದಲ್ಲಿ ಹಾಗೆಯೇ ನಿಂತು ಬಿಟ್ಟರು. ತನ್ನ ಎದುರು ನಿಂತಿರುವವಳನ್ನೇ ಒಮ್ಮೆ ದಿಟ್ಟಿಸಿದ ಅಗಸ್ತ್ಯ. ಕಾಡಿಗೆ ಹಚ್ಚಿದ ಬೆಕ್ಕಿನ ಕಣ್ಣುಗಳು ಅವನನ್ನು ಒಮ್ಮೆ ಸೆಳೆದಿದ್ದಂತೂ ಸುಳ್ಳಲ್ಲ. ಅವಳ ವಿಶೇಷ ಡಿಸೈನಿನ ಮೂಗುತಿ ಕೂಡ ಅವನನ್ನು ಒಂದು ಕ್ಷಣ ಹೆಚ್ಚೆ ಹಿಡಿದುವಲ್ಲಿ ಸಫಲವಾಯಿತು. ಅವಳು ಸಹ ಅವನ ನೀಲಿ ಕಣ್ಣುಗಳನ್ನೇ ದಿಟ್ಟಿಸಿದಳು. ಆ ಕಣ್ಣುಗಳು ಅವಳಿಗೆ ಯಾರದ್ದೋ ನೆನಪು ತರಿಸುವಲ್ಲಿ ಸಫಲವಾದವು. ಅವಳಿಗೂ ಕೂಡ ಒಮ್ಮೆ ಆಶ್ಚರ್ಯವಾಯಿತು. ಪೋನಿ ಕಟ್ಟಿದ ಕೂದಲಿನಿಂದ ಚಿಕ್ಕ ಚಿಕ್ಕ ಕೂದಲುಗಳು ತಪ್ಪಿಸಿಕೊಂಡು ಅವಳ ಮುಖದ ಮೇಲೆಲ್ಲ ಹರಡಿಕೊಂಡಿತ್ತು. ಯಾಕೋ ಅದು ಅಗಸ್ತ್ಯನನ್ನು ಬಹಳವೇ ಡಿಸ್ಟರ್ಬ್ ಮಾಡಿತು. ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸಿಕ್ಕಿಸಬೇಕೆಂಬ ವಿಚಿತ್ರ ಬಯಕೆಯಾಯಿತಾ ತಿಳಿಯಲಿಲ್ಲ.
ಅತ್ಗೆ ಎಂಬ ಪ್ರಗತಿಯ ಧ್ವನಿ ಕೇಳಿ ಇಬ್ಬರು ಎಚ್ಚೆತ್ತು ಹಿಂದೆ ಸರಿದು ಒಟ್ಟಿಗೆ ಸಾರಿ ಎಂದರು. ಅಹಾನ ಗಾಬರಿಯಲ್ಲಿ ಹೊರ ಹೋಗಲು ಹೆಜ್ಜೆ ಮುಂದಿಟ್ಟರೆ ಅಗಸ್ತ್ಯ ಕೂಡ ಒಳಗೆ ಬರಲು ಒಂದು ಹೆಜ್ಜೆ ಮುಂದಿಟ್ಟಿದ್ದ. ಒಟ್ಟಾಗಿ ಹೇಳಬೇಕೆಂದರೆ ಇಬ್ಬರು ಎದುರು ಬದರು ಹೆಜ್ಜೆ ಇಟ್ಟಿದ್ದರು. ಮತ್ತೆ ಸಾರಿ ಎಂದು ಇಬ್ಬರು ಒಂದೇ ಬದೆ ಸರಿದರು. ಹೀಗೆ 2-3 ಬಾರಿ ಇದೇ ಸೀನ್ ಮರುಕಳಿಸಿದ ನಂತರ ಅಗಸ್ತ್ಯನೇ ಹಿಂದೆ ಸರಿದು ಅವಳಿಗೆ ಹೊರ ಹೋಗಲು ಜಾಗ ಬಿಟ್ಟ. ಮರು ಮಾತಿಲ್ಲದೆ ತಲೆ ಬಗ್ಗಿಸಿ ಹೊರಟು ಹೋದಳು. ರೂಮಿನೊಳಗೆ ಬಂದವನಿಗೆ ಒಂದು ಕ್ಷಣ ನಾನಿಲ್ಲಿಗೆ ಯಾಕೆ ಬಂದಿದ್ದು ಎಂಬುದೇ ಮರೆತು ಹೋಯಿತು. ಗಾಬರಿಯಲ್ಲಿ ಅತ್ತಿತ್ತ ಕಣ್ಣಾಡಿಸಿದನು. ಅವನು ಹುಡುಕುತ್ತಿದ್ದ ಫೈಲ್ ಕಣ್ಣಿಗೆ ಬಿದ್ದಿದ್ದೆ. ಓ ಎಸ್, ನಾನು ಇದನ್ನೇ ಮರೆತು ಬಿಟ್ಟು ಹೋಗಿದ್ದು ಎಂದು ಫೈಲನ್ನು ಕೈಯಲ್ಲಿಡಿದು ಹೊರಟು ಹೋದನು. ಪ್ರಗತಿ ಅಹಾನಾಳನ್ನು ಮೊದಲಿಗೆ ಮಾಲ್ಗೆ ಕರೆದುಕೊಂಡು ಹೋಗಿ ಒಂದು ರೌಂಡ್ ಹೊಡೆಸಿದಳು. ಅಪರೂಪಕ್ಕೊಮ್ಮೆ ಅಹಾನ ಬೆಂಗಳೂರಿಗೆ ಬಂದಾಗ ಇದೆಲ್ಲವನ್ನು ನೋಡಲು ಅವಳಿಗೆ ಸಮಯ ಸಿಕ್ಕಿರಲಿಲ್ಲ. ಎಲ್ಲವನ್ನು ಕಣ್ತುಂಬಿಸಿಕೊಳ್ಳುತ್ತಾ, ಜೊತೆಗೆ ಪ್ರಗತಿಗೆ ಬೇಜಾರಾಗಬಾರದೆಂದು ನಗು ನಗುತ್ತಲೇ ಅವಳ ಜೊತೆ ಎಲ್ಲ ಕಡೆ ಸುತ್ತಿದಳು. ಪ್ರಗತಿ ಭರ್ಜರಿಯಾಗಿ ಶಾಪಿಂಗ್ ಮಾಡಿದಳು. ಬೇಡವೆಂದರೂ ಅಹಾನಾಳಿಗೆ ಕೆಲವೊಂದು ನೈಟ್ ಡ್ರೆಸ್ ಅದು ಇದು ಎಂದು ಸರಿಯಾಗಿಯೇ ತೆಗೆದುಕೊಟ್ಟಳು. ಪ್ರಗತಿ ಇದೆಲ್ಲ ಬೇಡವಾಗಿತ್ತು ಎಂದು ರಾಗವೆಳೆದವಳಿಗೆ ಅತ್ಗೆ ಹುಡುಗಿರ ಬಳಿ ಇಂಥದ್ದೆಲ್ಲ ಎಷ್ಟಿದ್ರೂ ಕಡಿಮೆನೆ, ನೀವು ಸುಮ್ಮನಿರಿ ಎಂದು ಅವಳಿಗೆ ಮುಂದೆ ಮಾತನಾಡಲು ಅವಕಾಶವನ್ನೇ ಕೊಡಲಿಲ್ಲ. ಮಧ್ಯಾಹ್ನದವರೆಗೂ ಚೆನ್ನಾಗಿ ಸುತ್ತಿ ಸ್ಟಾರ್ಬಕ್ಸ್ನಲ್ಲಿ ಮನಸ್ಸಿಗೆ ಬೇಕಾದದ್ದು ತಿಂದು ಮನೆ ತಲುಪಿದಾಗ 3 ಗಂಟೆಯಾಗಿತ್ತು. ಸುಸ್ತಾಗಿ ಮನೆಗೆ ಬಂದ ಇಬ್ಬರು ತಕ್ಷಣ ರೆಸ್ಟ್ ಮಾಡಲು ತಮ್ಮ ರೂಮ್ ಹೊಕ್ಕರು. ಫ್ರೆಶ್ ಆಗಿ ಬಂದವಳು ಸೀರೆ ಬದಲಿಸಿ ಸಿಂಪಲ್ ಆದ ಒಂದು ಡ್ರೆಸ್ ತೊಟ್ಟು ಸೋಫಾ ಮೇಲೆ ಮಲಗಿಕೊಂಡಳು. ಒಮ್ಮೆ ಕೂಡ ಅವಳಿಗೆ ಆ ದೊಡ್ಡದಾದ ಹಾಸಿಗೆಯ ಮೇಲೆ ಮಲಗಬೇಕು ಅನಿಸಲಿಲ್ಲ. ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಬಂದು ತಲುಪಿತು ದೇವರೇ, ನಾನು ಇದ್ಯಾವುದನ್ನು ಬೇಡಿಕೊಂಡಿರಲಿಲ್ಲ. ಬೇಡಿಕೊಂಡ ಜೀವನ ನನಗೆ ಸಿಗಲಿಲ್ಲ. ಇಷ್ಟು ಒಳ್ಳೆಯ ಕುಟುಂಬದವರನ್ನು ನೀಡಿ ಅವರಿಗೆ ನನ್ನಿಂದ ಏನನ್ನೂ ಕೊಡಲು ಸಾಧ್ಯವಾಗುತ್ತಿಲ್ಲ. ಹೀಗೆ ಅವಳ ಯೋಚನೆಗಳು ಎಲ್ಲೆಲ್ಲೋ ಸಾಗುತ್ತಿತ್ತು. ಎಷ್ಟು ಹೊತ್ತು ಹೊರಳಾಡಿದರೂ ನಿದ್ದೆಯ ಸುಳಿವಿಲ್ಲ. ಎದ್ದು ಫೋನ್ ಕೈಯಲ್ಲಿ ಹಿಡಿದು ಬಾಲ್ಕನಿಗೆ ಹೋಗಿ ಹಾಗೆ ಸ್ವಲ್ಪ ಹೊತ್ತು ಕುಳಿತಳು. ಅಪ್ಪ ಅಮ್ಮ ನನ್ನನ್ನು ಕಳಿಸಿ ಅಲ್ಲಿ ಹೇಗಿರಬಹುದು ಎಂಬ ಚಿಂತೆಯೇ ಕಾಡತೊಡಗಿತು. ಅದೇ ಸಮಯಕ್ಕೆ ಸರಿಯಾಗಿ ಅವಳ ಜೀವದ ಗೆಳೆಯ ರಿಷಿಯ ಫೋನ್ ಬಂದಿತ್ತು. ಖುಷಿಯಲ್ಲಿಯೇ ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಟು ಹಲೋ ಎಂದಳು. ಹಾಯ್ ಗುಂಬೆ, ಹೇಗಿದ್ದೀಯಾ? ಅಲ್ಲಿ ಎಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರಾ? ಅಗಸ್ತ್ಯ ಹೇಗೆ? ಈಸ್ ಹಿ ಗುಡ್ ಟು ಯು ಎಂದು ಒಂದರ ಮೇಲೊಂದರಂತೆ ಪ್ರಶ್ನೆ ಕೇಳತೊಡಗಿದ. ಸಮಾಧಾನ ರಿಷಿ, ನಾನು ಚೆನ್ನಾಗೇ ಇದ್ದೀನಿ ಆಯಿತಾ. ಮನೇಲಿ ಕೂಡ ನನ್ನನ್ನು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಡೋಂಟ್ ವರಿ, ಐ ಜಸ್ಟ್ ಮಿಸ್ ಯು ಆಲ್ ಎಂದವಳ ಧ್ವನಿ ಕಡೆಗೆ ಭಾರವಾಗಿತ್ತು. ಗೊಂಬೆ, ಅಳ್ತಿದ್ದೀಯಾ ಎಂದು ಪ್ರಶ್ನಿಸಿದವನಿಗೆ ಇಲ್ಲ ಎಂದಿದ್ದಳು. ಅಂಕಲ್ ಆಂಟಿ ಇಲ್ಲೇ ಇದ್ದಾರೆ, ಮಾತಾಡಬೇಕಂತೆ, ಇರು ಅವರಿಗೆ ಕೊಡ್ತೀನಿ ಎಂದನು. ಅಪ್ಪ ಅಮ್ಮನ ಜೊತೆಗೆ ಎಷ್ಟೋ ವರ್ಷಗಳ ನಂತರ ಮಾತನಾಡುತ್ತಿದ್ದೇನೆ ಎನಿಸಿತು ಅವಳಿಗೆ. ಗೊಂಬೆ, ಹೇಗಿದ್ದೀಯಾ ಪುಟ್ಟ ಎಂಬ ರಮೇಶರ ಮಾತಿಗೆ ಚೆನ್ನಾಗಿದ್ದೀನಿ ಡ್ಯಾಡಿ, ನೀವೆಲ್ಲ ಹೇಗಿದ್ದೀರಾ ಎಂದಳು. ಎಲ್ಲ ಚೆನ್ನಾಗಿದ್ದೀವಿ, ಇನ್ನೂ ನಮ್ಮ ಮೇಲೆ ಕೋಪನ ಪುಟ್ಟ ಎಂದರು. ಇಲ್ಲ ಡ್ಯಾಡಿ, ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ? ನಿಮ್ಮ ಮಗಳ ಜೀವನ ಹಾಳಾಗಬಾರ್ದು ಅಂತ ತಾನೇ ಇದನ್ನೆಲ್ಲ ನೀವು ಮಾಡಿದ್ದು ಎಂದಳು. ನನ್ನನ್ನು ಕ್ಷಮಿಸು ಪುಟ್ಟ, ನಿನಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇರಬಹುದು, ನಾನು ಒಪ್ಕೊಳ್ತೇನೆ. ಆದರೆ ಡ್ಯಾಡಿ ಇದನ್ನೆಲ್ಲ ನಿನ್ನ ಒಳ್ಳೆಯದಕ್ಕಾಗಿ ಮಾಡಿದ್ದು ಎಂದರು. ನನಗೂ ಗೊತ್ತು ಡ್ಯಾಡ್ ಎಂದವಳ ಕಣ್ಣಿನಿಂದ ಒಂದು ಹನಿ ಜಾರಿತ್ತು. ಅಮ್ಮ ಮಾತಾಡ್ತಾಳಂತೆ ಗೊಂಬೆ ಎಂದು ಫೋನನ್ನು ಸೌಮ್ಯರಿಗೆ ಕೊಟ್ಟರು. ಹಲೋ ಗೊಂಬೆ, ಚೆನ್ನಾಗಿದ್ದೀಯಾ ಪುಟ್ಟ? ನಿನಗೆ ಅಲ್ಲೇನು ತೊಂದರೆ ಇಲ್ಲ ತಾನೇ? ಅಲ್ಲಿ ಹೊಂದ್ಕೊಂಡಿದ್ದೀಯಾ ಎಂದು ಎಲ್ಲ ಟಿಪಿಕಲ್ ಇಂಡಿಯನ್ ಅಮ್ಮಂದಿರು ಕೇಳುವಂತೆ ಪ್ರಶ್ನಿಸಿದರು. ಹಾಂ ಮಮ್ಮಿ, ನಾನು ಆರಾಮಾಗಿದ್ದೀನಿ. ಅತ್ತೆ ಮಾವ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಎಂದಳು ನಿರ್ಭಾವುಕವಾಗಿ. ಅಳಿಯಂದಿರು ಎಂದಾಗ ಅವಳಿಗೆ ಏನು ಹೇಳಬೇಕು ತಿಳಿಯದಾಯಿತು. ಎಂದಳು. ಅಷ್ಟಕ್ಕೆ ಅವರಿಗೆ ಎಲ್ಲವೂ ಅರ್ಥವಾಗಿ ಹೋಯಿತು. ಎಷ್ಟೇ ಆದರೂ ತಾಯಿ ಹೃದಯವಲ್ಲವೇ? ತಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗಿಂತ ಹೆಚ್ಚು ಇನ್ಯಾರಿಗೆ ತಿಳಿದಿರುತ್ತೆ? ಗೊಂಬೆ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಭೂತಕಾಲವನ್ನು ಮರೆತು ಬಿಡು ಪುಟ್ಟ. ಅವನ ನೆನಪಿನಲ್ಲಿ ನಿನ್ನ ಈಗಿರುವ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಗಂಡ ನಿನ್ನ ವರ್ತಮಾನ, ಇನ್ನು ಮೇಲೆ ಅವನೇ ನಿನಗೆಲ್ಲ. ಅವನನ್ನು ಖುಷಿಯಾಗಿ ಇಡಬೇಕಾದ್ದು ನಿನ್ನ ಕರ್ತವ್ಯ ಪುಟ್ಟ. ಅವನಿಗೂ ಕೂಡ ಅವನ ಹೆಂಡತಿಯಾದವಳ ಬಗ್ಗೆ 100 ಆಸೆ ಕನಸುಗಳಿರುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನ ಜೊತೆ ಚೆನ್ನಾಗಿ ಬಾಳಿ ಬದುಕಿದರೆ ನಮಗೆ ಅದಕ್ಕಿಂತ ಬೇರೆ ಇನ್ನೇನು ಬೇಡ ಪುಟ್ಟ.
ಅಮ್ಮನಿಗಾಗಿ ಇದೊಂದು ಮಾಡ್ತೀಯಲ್ಲ ಎಂದು ಹನಿಗಣ್ಣಾದರು. ಅವಳಿಗೀಗ ನಿಜಕ್ಕೂ ಏನು ಹೇಳಬೇಕಂತಲೇ ತಿಳಿಯಲಿಲ್ಲ. ಅವನನ್ನು ಮರೆತು ನಾನು ಅಗಸ್ತ್ಯನ ಜೊತೆ ಖುಷಿಯಾಗಿ ಬಾಳುವುದಕ್ಕೆ ಸಾಧ್ಯವಾ ಎಂದು ಕೇಳಿಕೊಂಡವಳಿಗೆ ಇಲ್ಲ ಎಂದೇ ಉಸುರಿತ್ತು ಅವಳ ಮನಸ್ಸು. ಇನ್ನು ಇವರಿಗಾದರೂ ಹೇಗೆ ತಿಳಿಬೇಕು? ಮದುವೆ ಆದವನಿಗೆ ಅವನ ಮುಂದಿನ ಸಾಂಸಾರಿಕ ಜೀವನದ ಬಗ್ಗೆ ಯಾವುದೇ ರೀತಿಯ ಆಸೆ ಕನಸುಗಳಿಲ್ಲವೆಂದು. ಅವೆಲ್ಲವೂ ಅವನ ಮೊದಲ ಪ್ರೀತಿಯ ಜೊತೆಗೆ ಹೊರಟು ಹೋಗಿದ್ದವು. ಅಮ್ಮನ ಖುಷಿಗೆ ಸರಿ ಎಂದಿದ್ದಳು. ಅದನ್ನು ಹೇಳುವಾಗ ಅನುಭವಿಸಿದ ಯಾತನೆ ಅವಳಿಗೆ ಮಾತ್ರ ಗೊತ್ತು. ಸರಿ ಪುಟ್ಟ, ಫೋನ್ ಇಡ್ತೀನಿ, ಆಗಾಗ ಕಾಲ್ ಮಾಡ್ತಿರು ಎಂದು ಫೋನನ್ನು ಇಟ್ಟಿದ್ದರು. ಅಹಾನ ಕಣ್ಣಿನಿಂದ ಎಡಬಿಡದೆ ನೀರು ಹರಿಯಿತು. ಸ್ವಲ್ಪ ಹೊತ್ತು ಹಾಗೆ ಕುಳಿತವಳು ಏನೂ ನಿರ್ಧರಿಸಿದಂತೆ ಎದ್ದು ಹೋಗಿ ಮುಖ ತೊಳೆದು ಕೆಳಗೆ ಬಂದಳು. ರೇಖಾರ ಬಳಿ ಕುಳಿತು ಕೆಲ ಸಮಯ ಮಾತನಾಡಿ ಎಲ್ಲರಿಗೂ ಕಾಫಿ ಮಾಡಲು ಎದ್ದು ಹೋದಳು. 10 ನಿಮಿಷದಲ್ಲಿ 3 ಲೋಟ ಕಾಫಿಯೊಂದಿಗೆ ಬಂದವಳು ಎಲ್ಲರಿಗೂ ಕೊಟ್ಟು ತಾನೂ ಕುಡಿಯುತ್ತಾ ಕುಳಿತಳು. ಪ್ರಗತಿ ಇಂದು ಎಲ್ಲೆಲ್ಲಿ ಸುತ್ತಿದವು, ಏನೇನು ಪರ್ಚೇಸ್ ಮಾಡಿದೆವು ಎಲ್ಲವನ್ನೂ ರಸವತ್ತಾಗಿ ಬಣ್ಣಿಸುತ್ತಿದ್ದಳು. ನಂತರ ಪ್ರಗತಿ ಏನೋ ಕೆಲಸವಿದೆ ಎಂದು ರೂಮಿಗೆ ಹೋದ ನಂತರ ರೇಖಾ ಆಶ್ರಮಕ್ಕೆ ಸಂಬಂಧಪಟ್ಟ ಫೈಲುಗಳನ್ನು ನೋಡುತ್ತಿದ್ದರು. ಒಬ್ಬಳೇ ಕುಳಿತವಳನ್ನು ರಾಜೇಶ್ ಹೊರಗಡೆ ಗಾರ್ಡನಿನಲ್ಲಿ ವಾಕ್ ಮಾಡುವ ಬಾ ಎಂದು ಕರೆದುಕೊಂಡು ಹೋದರು. ಅರ್ಧ ಗಂಟೆ ಸುತ್ತಾಡುತ್ತಾ ಅಗಸ್ತ್ಯ ಮತ್ತು ಪ್ರಗತಿಯ ಬಾಲ್ಯದ ಕೆಲವು ಘಟನೆಗಳನ್ನು ಹೇಳಿ ಅವಳನ್ನು ನಗಿಸಿದರು. ಅಹಾನ ಕೂಡ ಎಷ್ಟೋ ದಿನಗಳಾದ ನಂತರ ಮನಸಾರೆ ನಕ್ಕಿದ್ದಳು. ಅದೇ ಸಮಯಕ್ಕೆ ಆಫೀಸಿನಿಂದ ಬಂದ ಅಗಸ್ತ್ಯನ ಕಣ್ಣಿನಿಂದ ಇದು ತಪ್ಪಿಸಿಕೊಳ್ಳಲಾಗಲಿಲ್ಲ. ಕಾರು ಬಂದ ಕಡೆ ನೋಡಿದವಳು ಒಮ್ಮೆಲೆ ನಗು ನಿಲ್ಲಿಸಿ ಅಡುಗೆ ಮಾಡಬೇಕು ಎಂಬ ನೆಪ ಹೇಳಿ ಒಳಗೆ ಹೋದಳು. ಅಡುಗೆ ಮನೆಗೆ ಬಂದು ಕೆಲಸದವರ ಜೊತೆ ಸೇರಿ ಅಡುಗೆ ಮಾಡಲು ಹೆಲ್ಪ್ ಮಾಡುತ್ತಿದ್ದಳು. ರೇಖಾ ಬಂದು ಅಹಾನ, ಅಗಸ್ತ್ಯನಿಗೆ ಕಾಫಿ ಕೊಡು ಎಂದವರು ಹಾಗೆ ಅವನು ಕುಡಿಯೋದು ಬ್ಲಾಕ್ ಕಾಫಿಯನ್ನು ಮಾತ್ರ ಎಂದು ಹೇಳಿ ಹೋದರು. ರಾಬಿನ್ನನ್ನು ಕೇಳಿ ಅಗಸ್ತ್ಯನ ರುಚಿಗೆ ತಕ್ಕಂತೆ ಕಾಫಿ ಮಾಡಿ ಅಂಜಿಕೆಯಲ್ಲಿಯೇ ಕಾಫಿ ತೆಗೆದುಕೊಂಡು ಹೋದಳು. ನಿಧಾನವಾಗಿ ಅವಳು ರೂಮಿನ ಬಾಗಿಲು ಸರಿಸಿ ಒಳಬರುವುದಕ್ಕೂ ಅಗಸ್ತ್ಯ ಬಾತ್ರೂಮಿನಿಂದ ಸ್ನಾನ ಮಾಡಿಕೊಂಡು ಸೊಂಟಕ್ಕೆ ಒಂದು ಟವಲ್ ಸುತ್ತಿಕೊಂಡು ಇನ್ನೊಂದು ಟವಲಿನಿಂದ ಕೂದಲು ಒರೆಸಿಕೊಳ್ಳುತ್ತಾ ಬರುವುದಕ್ಕೂ ಸರಿಯಾಯಿತು. ಇಬ್ಬರ ನೋಟ ಬೆರೆಯಿತು. ಮರುಕ್ಷಣವೇ ಅಹಾನ ಅತಿ ಮುಜುಗರದಲ್ಲಿ ಪಟ್ಟನೆ ತಿರುಗಿಬಿಟ್ಟಳು. ಅಗಸ್ತ್ಯನಿಗೂ ಪರಿಸ್ಥಿತಿಯ ಅರಿವಾಗಿ ಸಾರಿ ಎಂದು ದಡಬಡಿಸುತ್ತಾ ಬಾತ್ರೂಮಿಗೆ ಓಡಿದನು. ಮದುವೆಯಾಗಿರುವುದನ್ನು ಮರೆತು ರೂಮಿನಲ್ಲಿ ಒಬ್ಬನೇ ಇರುವುದು ಎಂದುಕೊಂಡು ಬಂದವನ ಮರ್ಯಾದೆ ಅಹಾನಳ ಮುಂದೆ 3 ಕಾಸಿಗೆ ಹರಾಜಾಗಿತ್ತು. ಅವಳಿಗೆ ನಗು ಬಂದರೂ ತಡೆದುಕೊಂಡು ಟೇಬಲಿನ ಮೇಲೆ ಕಾಫಿ ಇಟ್ಟು ಹೊರಟು ಹೋದಳು. ನಿಮಿಷ ಕಳೆದು ಹೊರಬಂದವನು ಏನು ನಡೆದೇ ಇಲ್ಲವೆಂಬಂತೆ ಕಾಫಿ ಕುಡಿದು ಲ್ಯಾಪ್ಟಾಪ್ ಹಿಡಿದು ಕುಟ್ಟಲು ಶುರು ಮಾಡಿದನು. ಭಾಗ 3 ಮುಂದುವರಿಯುತ್ತದೆ. ಇಂದಿನ ಸಂಚಿಕೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.